ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಸುತ್ತಮುತ್ತ ಧಾರಾಕಾರ ಮಳೆಯಾಗ್ತಾ ಇದೆ. ಪರಿಣಾಮ ದೊಡ್ಡ ನಲ್ಲೂರು ಹಳ್ಳಿ ಗ್ರಾಮದಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕಸ ಕಡ್ಡಿ ತುಂಬಿಕೊಂಡಿರುವಂತಹ ಚರಂಡಿ ಮತ್ತು ರಾಜಕಾಲುವೆಗಳು ತುಂಬಿ ಹರಿದಿದ್ದು ಅಕ್ಕಪಕ್ಕದ ಮನೆಗಳಿಗೆ ನೀರು ನುಗ್ಗಿದೆ. 3-4 ಅಡಿಗಳಷ್ಟು ಮನೆಯೊಳಗೆ ನೀರು ನಿಂತು ನಿವಾಸಿಗಳು ಪರದಾಡುವಂತಾಗಿದೆ. ರಾತ್ರಿ ಸುಮಾರು 12:30 1 ಗಂಟೆ ಮಳೆ ಬಂದಿದೆ. ಮಳೆ ಬಂದಾಗ ಏನಾಗಿದೆ ಅಂದ್ರೆ ಮೋರಿ ಇದೆ, ಒಂದು ಮೋರಿಯಲ್ಲಿ ಕಸ ಕಡ್ಡಿ ಎಲ್ಲ ಇತ್ತು. ಆವಾಗ ಕ್ಲೀನ್ ಮಾಡ್ತಾ ಇದ್ರೆ ಚೆನ್ನಾಗಿರ್ತದೆ. ಲಾಸ್ಟ್ ಟೈಮ್ ಕ್ಲೀನ್ ಮಾಡಿಲ್ಲ. ಆ ಕ್ಲೀನ್ ಮಾಡಿಲ್ಲ ಕಾರಣಕ್ಕೆ ಜೋರಾಗಿ ಮಳೆ ಬಂದು ಒಂದೇ ಸತಿ ನೀರು ಬಂದು ಎಲ್ಲ ಹೋಗಿ ಮೋರಿ ಬ್ಲಾಕ್ ಆಗಿಬಿಟ್ಟು ಸೀದಾ ಈ ಮನೆ ಒಳಗಡೆ ಎಲ್ಲ ಹೋಗಿ ಸುಮಾರು ನೋಡಿ ಆಯ್ತು 2 ಅಡಿ ಆಯ್ತು ಮನೆ ಒಳಗಡೆ. ಇಷ್ಟು ಹೋಗಿ ಎಲ್ಲ ನಿಂತು ದವಸಾಧಾರಣೆ ಏನಿದೆ ಎಲ್ಲ ಆಚೆ ಕಡೆ ಬಂದ್ಬಿಟ್ಟಿದೆ. ಮಲ್ಗಾದ ಜಾಗ ಎಲ್ಲ ಮಕ್ಕಳೆಲ್ಲ ಫುಲ್ ನೆಂದ್ಬಿಟ್ಟಿದ್ದಾರೆ. ಎಷ್ಟೊತ್ತಾಯ್ತು? ಹೆಚ್ಚು ಕಮ್ಮಿ 4 ಗಂಟೆ 5 ಗಂಟೆ ಆಗಿತ್ತು ಎಲ್ಲ ಖಾಲಿ ಮಾಡಬೇಕು. ರಾತ್ರಿ ಎಲ್ಲ ನೀರು ತೆಗೆಯೋದು ಕೆಲಸ ಆಗಿತ್ತು ನಿಮ್ಗೆ? ನಾವೇ ಕೈಯಿಂದ ಮೋರಿ ಎಲ್ಲ ತೆಗೆದು ಸ್ವಲ್ಪ ಕುಳುವ ತಗೊಂಡು ಕಡ್ಡಿ ತಗೊಂಡು ಏನು ಮಾಡಿದ್ರು ಅಲ್ಲಿ ಸ್ವಲ್ಪ ನೀರು ಕಮ್ಮಿ ಆದ್ಮೇಲೆ ಆಮೇಲೆ ನೀರು ಅವಕಾಶ ಸಿಕ್ತು. ಇಲ್ಲ ಅಂದ್ರೆ ಇಲ್ಲ. ಈಗ JCP ಹೇಳಿ ಬಂದು JCP ಕ್ಲೀನ್ ಮಾಡ್ತಾ ಇದ್ದಾರೆ. ಈಗ ಎಲ್ಲ ನೆಂದೋಗಿದೆ. ಏನೇನ್ ನೆಂದೋಗಿದ್ದು? ತರಕಾರಿ, ಬೇಳೆ, ಅಕ್ಕಿ, ರಾಗಿ ಮೂಟೆ ಎಲ್ಲ ನೆಲದಲ್ಲೇ ಇತ್ತು. ಎಲ್ಲ ಕೇವಾಗ್ಬಿಟ್ಟಿದೆ. ರಾತ್ರಿ ಸುಮಾರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.